ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾವು ಮನೆಗಳನ್ನ ತಗೊಂಡಿದೀವಿ, ಮನೆನ ನಿರ್ಮಾಣ ಮಾಡ್ತಾ ಇದ್ದೀವಿ. ಆದ್ರೆ ಈ ಒಂದು 2023 ಕೂಡ ನಮ್ಗೆ ಬಿಲ್ ಬಂದಿಲ್ಲ, ಬಿಲ್ ಶಾಂಕ್ಷನ್ ಆಗಿಲ್ಲ. ಈ ಒಂದು ಫೌಂಡೇಶನ್ ಲೆವೆಲ್ ಅಲ್ಲಿ ಕೆಲವೊಬ್ಬರಿಗೆ ಬಿಲ್ಗಳು ಬಂದಿದೆ. ನಂತರದಲ್ಲಿ ಈ ಒಂದು ಗೋಡೆ ನಿರ್ಮಾಣ ಮಾಡುವಂತ ಸಂದರ್ಭಗಳಲ್ಲಿ ಅದ್ರದ್ದು ಕೂಡ ಬಿಲ್ ಬಂದಿಲ್ಲ. ಇನ್ನು ನೆಕ್ಸ್ಟ್ ಲಾಸ್ಟ್ ಬಿಲ್ ಕೂಡ ಯಾರಿಗೂ ಬಂದಿಲ್ಲ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಸ್ನೇಹಿತರೆ, ಏನಾದ್ರೂ ಕೂಡ ಸರ್ಕಾರದಿಂದ ಈ ಒಂದು ಬಿಲ್ಗಳನ್ನ ಹಾಕಿಲ್ಲ ಅಂದ್ರೆ ಅದನ್ನ ಏನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಿಮ್ಮಿಂದ ಏನಾದ್ರೂ ಕೂಡ ಮಿಸ್ಟೇಕ್ ಆಗಿದ್ರೆ ನೀವು ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು ಏನ್ ಮಿಸ್ಟೇಕ್ ಆಗಿದೆ ಅಂತ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಅಲ್ವಾ, ಅದು ಅಪ್ಡೇಟ್ ಆಗಿರ್ಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಲಿಂಕ್ ಆಗಿರುತ್ತೆ ಆ ಒಂದು ಅಕೌಂಟ್ಗೆ ನಿಮ್ಮ ಒಂದು ಹಣ ಟ್ರಾನ್ಸ್ಫರ್ ಆಗಿರುತ್ತೆ. ಯಾಕಂದ್ರೆ ಇದು ಡಿ ಮುಖಾಂತರವಾಗಿ ಅವರು ಹಣನ ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮ್ಗೆ ಯಾವ್ದಾದ್ರು ಒಂದು ಹಳೆಯ ಅಕೌಂಟ್ ಏನಾದ್ರು ಇದ್ರೆ ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದ್ರು ಕೂಡ ಸೀಡಿಂಗ್ ಆಗಿದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಆ ಒಂದು ಹಣ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ, ನಿಮ್ಮಿಂದ ಏನಾದ್ರು ಈ ಒಂದು ಆಧಾರ್ ಏನಾದ್ರು ಕೂಡ ಮಿಸ್ಟೇಕ್ ಆಗಿದ್ರೆ, ಆಧಾರ್ ಕಾರ್ಡ್ ಏನಾದ್ರು ಕೂಡ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಾವಿವಾಗ ಅದನ್ನ ಚೆಕ್ ಮಾಡೋಣ. ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನಾನು ಇವಾಗ ಸ್ಕ್ರೀನ್ ಮೇಲೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಒಂದು ಫೋನ್ ಅಲ್ಲಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ ನಂತರದಲ್ಲಿ ನೋಡಿ, ಇಲ್ಲಿ ಕ್ರೋಮ್ ಬ್ರೌಸರ್ ಈ ರೀತಿಯಾಗಿರುತ್ತೆ. ಸೊ ಅದನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಈ ಒಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. PMAY ಗ್ರಾಮೀಣ್ ಅಂತ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಗ್ರಾಮೀಣ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾದ ಒಂದು ಪೇಜ್ ಓಪನ್ ಆದ ನಂತರದಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಈ ಒಂದು ವೆಬ್ಸೈಟ್ಗೆ ನೀವು ಹೋಗ್ಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ಗೆ ಹೋದ ನಂತರದಲ್ಲಿ ನೋಡಿ, ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಈ ರೀತಿಯಾದ ಒಂದು ಪೇಜ್ ಓಪನ್ ಆದ ನಂತರದಲ್ಲಿ ನೀವು ನೋಡ್ಬೋದು, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ. ನಿಮ್ಮ ಒಂದು ಮನೆ ಶಾಂಕ್ಷನ್ ಆದಂತ ಸಂದರ್ಭಗಳಲ್ಲಿ ಆ ಒಂದು ಕಾಪಿನ ಕೊಟ್ಟಿರ್ತಾರೆ, ಆರ್ಡರ್ ಕಾಪಿ ಅನ್ಬಿಟ್ಟು. ಸೊ ಅದರಲ್ಲಿ ನಂಬರ್ ಇರುತ್ತೆ, ನಿಮ್ದು ರಿಜಿಸ್ಟ್ರೇಷನ್ ID ಇರುತ್ತೆ. ಆ ಒಂದು ID ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ID ನಂಬರ್ನ ಕಂಪ್ಲೀಟ್ ಆಗಿ ಹಾಕ್ಬೇಕಾಗುತ್ತೆ. ಇದು ನಾನು ಇವಾಗ ಹಾಕ್ತಾ ಇದ್ದೀನಿ. KN ಇಂದ ಸ್ಟಾರ್ಟ್ ಆಗುತ್ತೆ, ನೀವು ನೋಡ್ಬೋದು. ನಂತರ ಈ ಒಂದು ID ನಂಬರ್ ಹಾಕಿದ ನಂತರದಲ್ಲಿ ಇಲ್ಲಿ ಒಂದು ಕ್ಯಾಪ್ಚನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಈ ಒಂದು ಕ್ಯಾಪ್ಚಾ ಏನ್ ಕೊಟ್ಟಿದಾರಲ್ವಾ, ಒಂದ್ ಸೆಕೆಂಡು, ಈ ಒಂದು ಕ್ಯಾಪ್ಚಾ ಏನಿದೆ ಅಲ್ವಾ, ಈ ಒಂದು ಕ್ಯಾಪ್ಚನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ ಅಂತ ಏನ್ ಕೊಟ್ಟಿದಾರಲ್ವಾ, ಈ ಒಂದು ಕ್ಯಾಪ್ಚನ ನೀವು ಇಲ್ಲಿ ಟೈಪ್ ಕ್ಯಾಪ್ಚಾ ಅಂತ ಏನ್ ಕೊಟ್ಟಿದ್ದಾರೆ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಈ ಒಂದು ಕ್ಯಾಪ್ಚನ ಹಾಕಿದ ನಂತರದಲ್ಲಿ ನಿಮ್ಗೆ ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಏನ್ ಕಾಣಿಸ್ತಿದೆ ಅಲ್ವಾ, ಈ ಒಂದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಏನ್ ಕಾಣಿಸ್ತಿದೆ, ಈ ಒಂದು ಸಬ್ಮಿಟ್ ನ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ನ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾದ ಒಂದು ಪೇಜ್ ಓಪನ್ ಆದಾಗ ಸೊ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬಂದಿದೆ, ನೀವು ನೋಡ್ಬೋದು. ನಿಮ್ದು ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಎಲ್ಲದೂ ಕೂಡ ಇಲ್ಲಿ ಬಂದಿರುವಂತದ್ದು ನೀವು ನೋಡ್ಬೋದು. ಇಲ್ಲಿ ಕಂಪ್ಲೀಟ್ ನಿಮ್ಮ ಒಂದು ಅಡ್ರೆಸ್ ಬಂದಿರುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ಕೆಳಗಡೆ ಹೋದಂತ ನಂತರದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬಂದಿರುವಂತದ್ದು ಪ್ರತಿಯೊಂದು ಕೂಡ ಇಲ್ಲಿ ಬಂದಿರುತ್ತೆ. ಸೊ ನಿಮ್ಮ ಹೆಸರಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಏಜ್ ಎಲ್ಲದೂ ಕೂಡ ಬಂದಿರುತ್ತೆ. ಮೆಂಬರ್ ID ನಂಬರ್ ಕೂಡ ಬಂದಿರುತ್ತೆ. ಕಂಪ್ಲೀಟ್ ಆಗಿ ಸ್ನೇಹಿತರೆ, ಇದಾದ ನಂತರದಲ್ಲಿ ನೀವು ಇಲ್ಲಿ ಕೆಳಗಡೆ ಹೋಗ್ಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಹೋದಾಗ ಬ್ಯಾಂಕ್ ಡೀಟೇಲ್ಸ್ ಕೂಡ ನಿಮ್ಗೆ ಬಂದಿರುವಂತದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೂಡ ಬಂದಿರುವಂತದ್ದು. ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿದೆ, ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಅಕೌಂಟ್ ನಂಬರ್ ಆಗಿರ್ಬೋದು, ಫಸ್ಟ್ ಒನ್ ನಿಮ್ಗೆ ಅಕೌಂಟ್ ನಂಬರ್ ತೋರಿಸ್ತಾ ಇದೆ. ನಂತರ ಬ್ರಾಂಚ್ ನೇಮು ಎಲ್ಲದೂ ಕೂಡ ಇಲ್ಲಿ ಬಂದಿರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಆಧಾರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ. ಈ ಒಂದು ಆಧಾರ್ ಸ್ಟೇಟಸ್ ಅಲ್ಲಿ ನೀವು ನೋಡ್ಬೋದು, ಈ ಒಂದು ನಾಟ್ ಅಥೆಂಟಿಕೇಟೆಡ್ ಬೈ UIDAI, ಪ್ಲೀಸ್ ಅಪ್ಡೇಟ್ ಈ ಕರೆಕ್ಟ್ ಆಧಾರ್ ನಂಬರ್ ಅಂತ ಬರ್ತಾ ಇದೆ. ಸ್ನೇಹಿತರೆ, ಇದು ಗಮನಿಸಬೇಕಾಗುತ್ತೆ. ನೀವು ಆಧಾರ್ ಸ್ಟೇಟಸ್ ಅಲ್ಲಿ ನಿಮ್ದು ಏನಾದ್ರು ಕೂಡ ಈ ರೀತಿಯಾಗಿ ಬಂದಿದ್ರೆ ಸೊ ಅದು ನಿಮ್ಗೆ ಬಿಲ್ಲು ಸ್ಯಾಂಕ್ಷನ್ ಆಗಿ ಬರೋದಿಲ್ಲ. ಯಾಕಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡು ಅಪ್ಡೇಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಇಲ್ಲಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡ್ಲೇಬೇಕಾಗುತ್ತೆ. ಈ ರೀತಿಯಾಗಿ ಯಾರಿಗೆಲ್ಲ ಬಂದಿದೆ ಅಂತವ್ರು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ಕೆಳಗಡೆ ಹೋದಂತ ನಂತರದಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಕೂಡ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಆರ್ಡರ್ ಶೀಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಒಂದು ಪೇಜ್ ಕಾಣಿಸ್ತಾ ಇದೆ ನಿಮ್ಗೆ. ಈ ಒಂದು ಆರ್ಡರ್ ಶೀಟ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಯಾವ ಒಂದು ಇಯರ್ ಅಲ್ಲಿ ನಿಮ್ಗೆ
ಆ ಒಂದು ಮನೆ ಶಾಂಕ್ಷನ್ ಆಗಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ 2023 2024ರಲ್ಲಿ. ಮತ್ತೆ ಅಮೌಂಟ್ ಎಷ್ಟು ಬಂದಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ 43,750 ಎರಡು ಒಂದು ಕಂತಲ್ಲಿ ಬಂದಿರುವಂತದ್ದು. ಅದೇ ರೀತಿಯಾಗಿ ಆರ್ಡರ್ ಶೀಟ್ ನಂಬರು ಅಂದ್ರೆ ನಿಮ್ಗೆ ಬಿಲ್ ಶಾಂಕ್ಷನ್ ಆದಾಗ ಮತ್ತೆ ಎಷ್ಟು ತಾರೀಕಿಗೆ ಬಂದಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಿರುವಂತದ್ದು. ಮೊದಲನೇ ಒಂದು ಪೇಮೆಂಟ್ ಬಂದ್ಬಿಟ್ಟು 16/6/2023 ಬಂದಿದೆ. ನೆಕ್ಸ್ಟ್ ಪೇಮೆಂಟ್ 27/9/2023 ಬಂದಿರುವಂತದ್ದು ಇದು. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಇನ್ನೂ ಕೂಡ ಇನ್ನೊಂದು ಕೆಳಗಡೆ ಹೋದ್ರೆ ಸೊ FTO ಡೀಟೇಲ್ಸ್ ಅಂತ ಇದೆ. FTO ಡೀಟೇಲ್ಸ್ ಅಂತಂದ್ರೆ ನೀವಿಲ್ಲಿ ನೋಡ್ಬೋದು. FTO ಡೀಟೇಲ್ಸ್ ಅಲ್ಲಿ ಕಂಪ್ಲೀಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಒಂದು ಯಾವ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಕೊನೆಯದಾಗಿ 9100 ಏನಿರುತ್ತೆ ಆ ಒಂದು ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ನಿಮ್ಮದು ಅಕೌಂಟ್ ನಂಬರ್ನ ನೀವು ನೋಡ್ಬೇಕಾಗುತ್ತೆ, ಯಾವ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ನೀವು ನೋಡ್ಲೇಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ DBT ಮುಖಾಂತರವಾಗಿ DBT ಬೇಸ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಎಷ್ಟು ಡೇಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿರೋದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. 6/7/2023 ಟ್ರಾನ್ಸ್ಫರ್ ಆಗಿದೆ. ಅದು ಕೂಡ ಈ ಒಂದು ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಇಲ್ಲಿ 2 ಪೇಮೆಂಟ್ಗಳು ಟ್ರಾನ್ಸ್ಫರ್ ಆಗಿದೆ, 2 ಪೇಮೆಂಟ್ಗಳು ಬಂದಿದೆ. ಇನ್ನು ಒಂದು ಪೇಮೆಂಟ್ ಬ್ಯಾಲೆನ್ಸ್ ಇರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ನೀವು ಕೆಳಗಡೆ ಹೋದಂತ ಸಂದರ್ಭಗಳಲ್ಲಿ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಏನು ಫೌಂಡೇಶನ್ ಲೆವೆಲ್ ನ ಒಂದು ಫೋಟೋ ಕೂಡ ಇಲ್ಲಿ ಬಂದಿರುತ್ತೆ. ಎಲ್ಲ ಒಂದು ಫೋಟೋಗಳು ಕೂಡ ಬಂದಿರಲೇಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೊದಲನೇದಾಗಿ ಈ ಒಂದು ಫೌಂಡೇಶನ್ ಲೆವೆಲ್ ನ ಒಂದು ಫೋಟೋ ಬಂದಿದೆ. ಇದು ಫಸ್ಟ್ ಏನು ಆ ಒಂದು ಯಾವ ಒಂದು ಜಾಗದಲ್ಲಿ ಮ್ಯಾಪಿಂಗ್ ಮಾಡಿರ್ತಾರೆ ಆ ಒಂದು ಫೋಟೋ. ನಂತರ ಇಲ್ಲಿ ಫೌಂಡೇಶನ್ ನ ಒಂದು ಫೋಟೋ ಬಂದಿದೆ ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ನಿಮ್ಮ ಒಂದು ಗೋಡೆ ನಿರ್ಮಾಣ ಅಂದ್ರೆ ಲಿಂಟಲ್ ಲೆವೆಲ್ ಅಂತ ಏನ್ ಕರಿತೀವಲ್ವಾ, ಅದ್ರ ಒಂದು ಲೆವೆಲ್ ಇರುವಂತ ಒಂದು ಫೋಟೋಗಳು ಕೂಡ ಇಲ್ಲಿ ಅಪ್ಲೋಡ್ ಆಗಿದೆ. ಈ ಎಲ್ಲಾ ಫೋಟೋಗಳು ಕೂಡ ನಿಮ್ದು ಅಪ್ಲೋಡ್ ಆಗಿರ್ಬೇಕಾಗುತ್ತೆ. ಅಪ್ಲೋಡ್ ಆಗಿಲ್ಲ ಅಂದ್ರೆ ನೀವು ಮತ್ತೆ ಈ ಒಂದು GPS ನ ಮಾಡೋದಕ್ಕೆ ಹೇಳ್ಬೇಕಾಗುತ್ತೆ. ಈ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಯಾರ್ದೆಲ್ಲ ಈ ಒಂದು ಫೋಟೋಗಳು ಬಂದಿಲ್ಲ, ಅಪ್ಲೋಡ್ ಆಗಿಲ್ಲ ಅಂತವ್ರದ್ದು ಈ ಒಂದು ಗ್ರಾಮ ಪಂಚಾಯತಿಗೆ ಯಾರು GPS ಮಾಡ್ತಾರೆ ಅಂತವ್ರಿಗೆ ಹೋಗಿ ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿಲ್ಲ ಅಂದ್ರೆ ನಿಮ್ಮ ಒಂದು GPS ಆಗಿಲ್ಲ ಅಂತ. GPS ಆಗಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಹಣ ನಿಮ್ಗೆ ಬರೋದಿಲ್ಲ. ಓಕೆ, ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ನಿಮ್ದೇನಾದ್ರೂ ಕೂಡ ಸಮಸ್ಯೆ ಇದ್ರೆ ನೀವು ಈ ರೀತಿಯಾಗಿ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಅಥವಾ ಗೌರ್ಮೆಂಟ್ ಅವರು ಏನಾದ್ರೂ ಕೂಡ ನಿಮ್ಗೆ ಹಣನ ಹಾಕಿಲ್ಲ, ಈ ಒಂದು ಬಿಲ್ಲು ಬಂದಿಲ್ಲ ಅನ್ನೋದಾದ್ರೆ ಅದು ಅವರ ಒಂದು ಸಮಸ್ಯೆ ಆಗಿರುತ್ತೆ, ಅವರು ಹಾಕಿರೋದಿಲ್ಲ. ಹಾಗಾಗಿ ನಿಮ್ದು ಏನಿದೆ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ದೇನಾದ್ರು ಕೂಡ ಪ್ರಾಬ್ಲಮ್ ಇದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಧನ್ಯವಾದ.